ಈಗ ಇದು ಬಾಂಡಿಂಗ್ ಬೇರೆ ಎಲಿಮೆಂಟ್ಸ್ ಕೂಡ ಹೆಂಗೆ ಮಾಡ್ತೈತಿ ಅಂತ ತಿಳ್ಕೊಕ್ಕಿಂತ ಮುಂಚೆ ಸೋಡಿಯಮ್ ಮತ್ತು ಕ್ಲೋರಿನ್. ಸೋಡಿಯಮ್ದಾಗ ಫಸ್ಟ್ ಶೆಲ್ದಾಗ 2 ಎಲೆಕ್ಟ್ರಾನ್ಸು, ಎರಡನೇ ಶೆಲ್ದಾಗ 8 ಎಲೆಕ್ಟ್ರಾನ್ಸು, ಮೂರನೇ ಶೆಲ್ದಾಗ 1 ಎಲೆಕ್ಟ್ರಾನ್. ಈಗ ಈ ಮೂರನೇ ಶೆಲ್ದಾಗ 8 ಎಲೆಕ್ಟ್ರಾನ್ಸ್ ಇದ್ದರೆ ಇದು ಆಟಮ್ ಸ್ಟೇಬಲ್ ಇದ್ದಂಗೆ. ಸೊ ಅದನ್ನು ಹೆಂಗಾರ ಮಾಡಿ ಪಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದು. ಲಾಸ್ಟ್ ಶೆಲ್ 8 ಎಲೆಕ್ಟ್ರಾನ್ಸ್ ಅದು ಮಾಡ್ಕೊಳ್ಳೋದು ಎರಡು ರೀತಿ ಅದಾವೆ. ಒಂದು ಈ 1 ಎಲೆಕ್ಟ್ರಾನ್, ಈಗ 7 ಎಲೆಕ್ಟ್ರಾನ್ ತೊಗೋಬೇಕಿದು, 7 ಎಲೆಕ್ಟ್ರಾನ್ ತೊಗೋಬೇಕು ಅಥವಾ 1 ಎಲೆಕ್ಟ್ರಾನ್ ಬಿಡ್ಬೇಕು. ಸೊ ಇದಕ್ಕೆ ಯಾವ್ದು ಈಸಿ? 1 ಎಲೆಕ್ಟ್ರಾನ್ ಬಿಡೋದು ಈಸಿ. ಸೊ ಅದೇನು ಮಾಡುತ್ತೆ, 1 ಎಲೆಕ್ಟ್ರಾನ್ ಬಿಡಕ್ಕೆ ನೋಡ್ತೈತಿ. ಕ್ಲೋರಿನ್ದು ಏನೈತಿ, 7 ಅದಾವೆ ಲಾಸ್ಟ್ ಶೆಲ್ದಾಗ. 1 ಎಲೆಕ್ಟ್ರಾನ್ ಒಳಗೆ ತೊಗೋಬೋದು, ಇಲ್ಲ 7 ಎಲೆಕ್ಟ್ರಾನ್ ಕಳ್ಕೊಬೋದು. ಎರಡು ಮಾಡಿದ್ರೂ ಲಾಸ್ಟ್ ಶೆಲ್ಲಾಗ 8 ಎಲೆಕ್ಟ್ರಾನ್ ಕುಂದಿರ್ತವೆ ಸ್ಟೇಬಲ್ ಆಗಿ. ಸೊ ಇದಕ್ಕೆ ಯಾವ್ದು ಈಸಿ? 1 ಎಲೆಕ್ಟ್ರಾನ್ ತೊಗೊಳ್ಳೋದು. ಸೊ ಇದಕ್ಕೆ 1 ಎಲೆಕ್ಟ್ರಾನ್ ಬೇಕಾಗೈತಿ, 1 ಎಲೆಕ್ಟ್ರಾನ್ ಬೇಕಾಗೈತಿ. ಇದಕ್ಕೆ 1 ಎಲೆಕ್ಟ್ರಾನ್ ಕೊಡೋದೈತಿ. ಸೊ ಎರಡು ಬಾಂಡ್ ಆಗ್ಬೋದು. ಈಗ ಇದು ಕೊಡೋದೈತಿ, ಸೊ ಇದು ಕೊಡ್ತೈತಿ, ಇದು ಅದೇ ಎಲೆಕ್ಟ್ರಾನ್ ತೊಗೋತೈತಿ. ಸೊ ಮ್ಯೂಚುವಲಿಸಮ್. ಸೊ ಹಂಗಾಗಿ ಇದೇನಾಗುತ್ತೆ, 1 ಎಲೆಕ್ಟ್ರಾನ್ ಬಿಟ್ಟು ಕೂಡ +1 ಆಗುತ್ತೆ. ಇದು ಎಲೆಕ್ಟ್ರಾನ್ ತೊಗೊಂಡ್ಕೊಳ್ಳೆ -1 ಆಗುತ್ತೆ. ಸೊ ಈಗ ಎರಡು ಚಾರ್ಜಸ್ ಬಂದು ಎರಡು ಒಂದಕ್ಕೆ ಅಟ್ರಾಕ್ಟ್ ಆಗ್ತವೆ, NaCl ಆಗುತ್ತೆ. ಇದು ಅಯೋನಿಕ್ ಬಾಂಡ್ ಹಿಂಗಾಗುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ದು ಏನೈತಿ 2 4 ಹಿಂಗೈತಿ. ಸೊ ಇದಕ್ಕೆ 4 ಎಲೆಕ್ಟ್ರಾನ್ಸ್ ಬೇಕು. 4 ಎಲೆಕ್ಟ್ರಾನ್ಸ್ ಅದಕ್ಕೆ ತೊಗೋಬೇಕದು, ಯಾಕಂದ್ರೆ 8 ಎಲೆಕ್ಟ್ರಾನ್ಸ್ ಬೇಕಲ್ಲ. ಇನ್ನೊಂದು ಐತಿ ಹೈಡ್ರೋಜನ್, ಅದ್ರದ್ದು 1 ಎಲೆಕ್ಟ್ರಾನ್ ಐತಿ ಬರೀ. ಸೊ ಫಸ್ಟ್ ಶೆಲ್ ಒಳಗೆ ಸ್ಟೇಬಲ್ ಆಗಿ 2 ಎಲೆಕ್ಟ್ರಾನ್ ಬೇಕು ಟೋಟಲ್. ಸೊ ಹಾಗಾಗಿ ಫಸ್ಟ್ ಶೆಲ್ಲು ಎಲೆಕ್ಟ್ರಾನ್ ಬೇಕು 1, ಇದಕ್ಕೂ 1 ಎಲೆಕ್ಟ್ರಾನ್ ಬೇಕು, ಇದಕ್ಕೂ 4 ಎಲೆಕ್ಟ್ರಾನ್ ಬೇಕು. ಸೊ ಎರಡಕ್ಕೂ ಬೇಕಾದ ಹೆಂಗಾಗುತ್ತೆ ಬಾಂಡಿಂಗ್? ಶೇರ್ ಮಾಡ್ಕೋತಾವೆ ಅಷ್ಟೇ. ಇದಕ್ಕೆ 4 ಎಲೆಕ್ಟ್ರಾನ್ ಅದ, ಹೈಡ್ರೋಜನ್ 1 ಎಲೆಕ್ಟ್ರಾನ್ ಅದ. ಇದಕ್ಕೊಂದು ಬೇಕು, ಇದಕ್ಕೊಂದು ಬೇಕು. ಇದಕ್ಕೆ ಈಗ 4 ಹೈಡ್ರೋಜನ್ ಬರ್ತಾವೆ ಹಿಂಗೆ. ಸೊ ಇವು 4ಕ್ಕೂ ಒಂದೊಂದು ಬೇಕು, ಇದಕ್ಕೂ 4 ಬೇಕು. ಸೊ ಇದು 4 ಕೂಡ ಬಾಂಡ್ ಮಾಡ್ತೈತಿ, ಯಾಕಂದರೆ ಇದಕ್ಕೆ 4 ಎಲೆಕ್ಟ್ರಾನ್ಸ್ ಬೇಕು, ಇದಕ್ಕೆ ಒಂದು ಎಲೆಕ್ಟ್ರಾನ್ ಬೇಕು. ಸೊ ಸಮೀಪ ಬರ್ತೈತಿ. ಏನಾಗುತ್ತೆ ಅವಾಗ? ಹಿಂಗಾಗುತ್ತೆ. ಇದೇನಾಗುತ್ತೆ, ಶೇರ್ ಮಾಡ್ಕೋತಾವೆ ಇವೆರಡು ಎಲೆಕ್ಟ್ರಾನ್ಸ್. ಶೇರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇವೆರಡು ಎಲೆಕ್ಟ್ರಾನ್, ಇದು ಒಂದು ಕೊಡ್ತೈತಿ ಎಲೆಕ್ಟ್ರಾನ್ ಬಾಂಡಿಗೆ, ಇದೊಂದು ಎಲೆಕ್ಟ್ರಾನ್ ಕೊಡ್ತೈತಿ. ಬಟ್ ಈಗ ಕೊಟ್ಟ ಮ್ಯಾಗೆ ಎರಡರ ನಡುವೆ ಬರ್ತೈತಿ, ಅಂದ್ರೆ ಇದು ಇವು 2 ಎಲೆಕ್ಟ್ರಾನ್ಸ್ ಎರಡರದು. ಸೊ ಹಂಗಾಗಿ ಈಗ ಹೈಡ್ರೋಜನ್ ಕಡೆ ಎಷ್ಟು ಎಲೆಕ್ಟ್ರಾನ್ ಅದು? 2 ಎಲೆಕ್ಟ್ರಾನ್ ಅದು. ಈ ಹೈಡ್ರೋಜನ್ ಕಡೆ ಎಷ್ಟು ಎಲೆಕ್ಟ್ರಾನ್ ಅದು? 2 ಅದು. ಈ ಹೈಡ್ರೋಜನ್ ಕಡೆ 2 ಎಲೆಕ್ಟ್ರಾನ್, ಈ ಹೈಡ್ರೋಜನ್ ಕಡೆ 2 ಎಲೆಕ್ಟ್ರಾನ್. ಕಾರ್ಬನ್ ಕಡೆ ಎಷ್ಟದು? 8 ಎಲೆಕ್ಟ್ರಾನ್ ಅದು. ಯಾಕಂದರೆ ಇವು ಶೇರ್ ಮಾಡಿದ್ದು ಎರಡಕ್ಕೂ ಬರ್ತವೆ, 2 ಆಟಮ್ಸಿಗೆ. ಸೊ ಹಿಂಗೆ ಹಾಕೈತೆ ಬಾಂಡ್, ಕೋವಲೆಂಟ್ ಬಾಂಡ್. ಇದೇನಿತ್ತು, ಮಿಥೇನ್ ಇದು. ಹಿಂಗಾಗುತ್ತೆ ಕೋವಲೆಂಟ್ ಬಾಂಡ್. ಎರಡಕ್ಕೂ ಬೇಕಾಗಿರ್ತೈತೆ, ಹಂಗಿದ್ದಾಗ ಶೇರ್ ಮಾಡ್ಕೋತಾವೆ.